ನಮ್ಮ ಜೊತೆ ಒಂದು ಪುಟ್ಟ ಮಗು ಇದೆ, ನೀವು ನೋಡ್ತಾ ಇರ್ಬೋದು, ದೀಕ್ಷಾ ಅಂತ. ಅದು ದೇವರು ಶಾಪನೋ ಅಥವಾ ಏನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹುಟ್ಟಾಗಿಂದ ಮಗುಗೆ ಬುದ್ಧಿಮಾಂದ್ಯತೆ ಇದೆ. ಮತ್ತೆ ಇಲ್ಲಿ ನಿಮಾನ್ಸ್ಗೆಲ್ಲ ಹೋಗಿದ್ದೀವಿ. ನಿಮಾನ್ಸ್ ಬೆಂಗಳೂರು ನಿಮಾನ್ಸ್ಗೆ ಡೈಲಿ ಒಂದೊಂದು ಮಾತ್ರೆ ಹಾಕ್ತೀವಿ. ಇನ್ನು ಬರೋ ವಾರದಲ್ಲಿ ಹೋಗ್ಬೇಕು. ರಿಪೋರ್ಟ್ ಐತೆ ಇಲ್ಲಿ ಮಾಡಿದ್ದು ನೋಡಿ. ರಿಪೋರ್ಟ್ ರೀಸೆಂಟ್ ಆಗಿ ಇದು ನಿಮಾನ್ಸ್ ಬೆಂಗಳೂರು ನಿಮಾನ್ಸ್ ಅಲ್ಲೂ ಕೂಡ ಕಲಬುರಗಿ ಮಾಡಿಸಿದ್ದು. ಕಲಬುರಗಿಯಲ್ಲಿ ಮಾಡಿಸಿದ್ದು. ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ? ಏನಂತಿದ್ರು ವೈದ್ಯರು? ಏನಂತಾರೆ ಅದು ಹಂಗೆ ಮೆಡಿಸಿನ್ ಹಾಕ್ಬೇಕು ಅಂತ. ಇದು ಅಂದ್ರೆ ಲೈಫ್ ಲಾಂಗ್ ಮೆಡಿಸಿನ್ ಹಾಕ್ತಾನೆ ಹಾಕ್ಬೇಕಂತಿದ್ದಾರೆ. ನಾವು ಇಲ್ಲಿ ಊರಲ್ಲಿ ಚಿಕ್ಕ ವಯಸ್ಸಿಂದ ಹಿಂಗೆ ಐತೆ ಮಗು. ಇಲ್ಲಿ ಊರಲ್ಲಿ ನಮ್ಮ ಹುಟ್ಟಾಗಿಂದನೂ ಹುಟ್ಟಿದಾಗ ಹತ್ತಿಲ್ಲ, ಅದೇನ ಪೀಡ್ಸ್ ಅದೆಲ್ಲ ಬಂದಿತ್ತು. ನೋಡಿ, ಮಗು ಹುಟ್ಟಾಗಿಂದ ಅತ್ತೆ ಇಲ್ಲ ಅಂತ. ನಮ್ಮ ವಾಹಿನಿಯ ಕಡೆಯಿಂದ ನಾನು ಎಲ್ಲರಿಗೂ ಒಂದು ಹಂಬಲ್ ರಿಕ್ವೆಸ್ಟ್ ಅಂತಾನೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಕೈಲಾದಷ್ಟು ಯಾರಿಗಾದ್ರೂ ನಾನು ಮಾಡ್ತೀನಿ, ಈ ಮಗುಗೆ ಆದಷ್ಟು ನನ್ನ ಕೈಲ ಏನೋ ಒಂದು ಸಹಾಯ ಮಾಡ್ತೀನಿ ಅನ್ನೋದ್ರು ಅವರ ಪರವಾಗಿ, ನನ್ನ ಪರವಾಗಿ, ಮುಖ್ಯವಾಗಿ ನಮ್ಮ ವಾಹಿನಿಯ ಪರವಾಗಿ ಈ ಒಂದು ಪುಟ್ಟ ಮಗುಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಹಸ್ತ ಸಿಕ್ಕರೆ ತುಂಬ ಒಳ್ಳೆಯದಾಗುತ್ತೆ. ನಮಸ್ಕಾರ ವೀಕ್ಷಕರೇ, ಜನತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಶರತ್. ಇವತ್ತು ಒಂದು ತುಂಬ ಮನಸ್ಸಿಗೆ ಬೇಜಾರಾಗುವಂಥ ವಿಚಾರನೇ. ನಮ್ಮ ಜೊತೆ ಒಂದು ಪುಟ್ಟ ಮಗು ಇದೆ, ನೀವು ನೋಡ್ತಾ ಇರ್ಬೋದು, ದೀಕ್ಷಾ ಅಂತ. ಅದು ದೇವರು ಶಾಪನೋ ಅಥವಾ ಏನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹುಟ್ಟಾಗಿಂದ ಮಗುಗೆ ಬುದ್ಧಿಮಾಂದ್ಯತೆ ಇದೆ. ಸೊ ಅವ್ರ ತಂದೆಯವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ರಾಮಚಂದ್ರ ಅಂತ. ಅವರು ತುಂಬ ಆಸ್ಪತ್ರೆಗಳಿಗೆ ಹೋಗಿದ್ರೆ, ಹಲವಾರು ವೈದ್ಯರನ್ನು ಭೇಟಿ ಮಾಡಿದ್ರು. ಆದರೂ ಕೂಡ ಮಗು ಇನ್ನೂ ರಿಕವರ್ ಆಗಿಲ್ಲ. ಇನ್ನೂ 7 ವರ್ಷ ಮಗುಗೆ. ಸೊ ನಾನು ಕೇಳೋದು ಎಷ್ಟೇ ಅಂದರೆ, ನಮ್ಮ ವಾಹಿನಿಯ ಕಡೆಯಿಂದ ನಾನು ಎಲ್ಲರಿಗೂ ಒಂದು ಹಂಬಲ್ ರಿಕ್ವೆಸ್ಟ್ ಅಂತಲೇ ಕೇಳ್ಕೊತಾ ಇದ್ದೀನಿ. ನಿಮ್ಮ ಕೈಲಾದಷ್ಟು ಏನಾದ್ರು ಈ ಮಗು ಚಿಕಿತ್ಸೆಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನೋಡಿ, ನೀವೆಲ್ಲೋ ಒಂದು ರೆಸ್ಟೋರೆಂಟಿಗೆ ಹೋಗ್ತೀರಾ, ಒಂದು ಮಾಲ್ಗೆ ಹೋಗ್ತೀರಾ, ಸುಮ್ಮನೆ ಒಂದು ಊಟ ಮಾಡಿದ್ರೆ 2,000 ರೂಪಾಯಿ ಹೋಗುತ್ತೆ, ಒಂದು ಟಿಪ್ಸ್ ಕೊಟ್ಟರೆ 150 ರೂಪಾಯಿ ಹೋಗುತ್ತೆ, ಅಥವಾ ಒಂದು ಪಾರ್ಟಿ ಮಾಡಿದ್ರೆ 4,000 ರೂಪಾಯಿ ಖರ್ಚು ಮಾಡ್ತೀರಾ, ಏನೇನಕ್ಕೋ ಖರ್ಚು ಮಾಡ್ತೀರಾ. ಅಟ್ಲೀಸ್ಟ್ ಈ ಮಗುಗೆ ನೀವು ಮಾಡೋವಂಥ ಒಂದು ಸಣ್ಣ ಸಹಾಯ ಹಸ್ತ ನಾಳೆ ದಿನ ಮಗು ಫ್ಯೂಚರಿಗೆ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನೋಡಿ, ನಿಮ್ಮ ಕೈಲಾದಷ್ಟು ಯಾರಿಗಾದರೂ ನಾನು ಮಾಡ್ತೀನಿ, ಈ ಮಗುಗೆ ಆದಷ್ಟು ನನ್ನ ಕೈಲ ಏನೋ ಒಂದು ಸಹಾಯ ಮಾಡ್ತೀನಿ ಅನ್ನೋದ್ರು, ನಾವು ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ, ನಮ್ಮ ವಾಹಿನಿಯ ನಂಬರ್ ಕೂಡ ಕೊಟ್ಟಿದ್ದೀವಿ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಸ್ಟುಡಿಯೋ ಕೂಡ ಬರ್ಬೋದು, ಬಂದು ಕೂಡ ಇಲ್ಲೂ ಕೂಡ ನೀವು ಡೈರೆಕ್ಟಾಗಿ ಸಹಾಯ ಮಾಡ್ಬೋದು, ಇಲ್ಲಾಂದರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೂ ಮಾಡ್ಬೋದು. ನೋಡಿ, ನೀವು ಮಾಡೋವಂಥ ಒಂದು ಸಣ್ಣ ಹೆಲ್ಪು ಈ ಮಗುಗೆ ಮುಂದೊಂದು ದಿನ ಇದ್ರ ಫ್ಯೂಚರ್ಗೆ ಅಥವಾ ಮುಂದಿನ ಜೀವನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರ ತಂದೆಯವರು ಇದ್ದಾರೆ. ಸರ್ ಹೇಳಿ, ಏನಾದ್ರು ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಾವು ಇಲ್ಲಿ ಊರಲ್ಲಿ ಚಿಕ್ಕ ವಯಸ್ಸಿಂದ ಹಿಂಗೆ ಐತೆ ಮಗು. ಇಲ್ಲಿ ಊರಲ್ಲಿ ನಮ್ಮ ಹುಟ್ಟಾಗಿಂದನೂ ಹುಟ್ಟಿದಾಗ ಹತ್ತಿಲ್ಲ, ಅದೇನ ಪೀಡ್ಸ್ ಅದೆಲ್ಲ ಬಂದಿತ್ತು. ನೋಡಿ, ಮಗು ಹುಟ್ಟಾಗಿಂದ ಅತ್ತೆ ಇಲ್ಲ ಅಂತ. ಅಲ್ಲಿ ಕಲಬುರಗಿಯಲ್ಲಿ ಫ್ಲೈಟ್ ಅಲ್ಲಿ ತೋರಿಸಿದೆವು. ಕಲಬುರಗಿನ ಸರ್ ನಿಮ್ಮ? ಸೇಡಂ ತಾಲೂಕು. ಮತ್ತೆ ಇಲ್ಲಿ ನಿಮಾನ್ಸ್ಗೆಲ್ಲ ಹೋಗಿದ್ದೀವಿ. ನಿಮಾನ್ಸ್ ಬೆಂಗಳೂರು ನಿಮಾನ್ಸ್ಗೆ ಡೈಲಿ ಒಂದೊಂದು ಮಾತ್ರೆ ಹಾಕ್ತೀವಿ. ಇನ್ನು ಬರೋ ವಾರದಲ್ಲಿ ಹೋಗ್ಬೇಕು. ಬರೋ ವಾರದಲ್ಲಿ. ಸರ್, ಇದುವರೆಗೂ ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ? ಏನಂತಿದ್ರು ವೈದ್ಯರು? ಏನಂತಾರೆ ಅದು ಹಂಗೆ ಮೆಡಿಸಿನ್ ಹಾಕ್ಬೇಕು ಅಂತ. ಇದು ಅಂದ್ರೆ ಲೈಫ್ ಲಾಂಗ್ ಮೆಡಿಸಿನ್ ಹಾಕ್ತಾನೆ ಹಾಕ್ಬೇಕಂತಿದ್ದಾರೆ. ಅಂದ್ರೆ ಇದು ಸರಿನೇ ಆಗಲ್ವಾ ಸರ್, ಅಥವಾ ಏನ್ ಹೇಳಿದ್ರು ಡಾಕ್ಟರ್ ನಿಮ್ಗೆ? ಇದು ಮುಂದೊಂದು ದಿನ ಚೇತರಿಸ್ಕೊಳ್ತಾರ ಅಥವಾ ಇದು ಕೊನೆವರೆಗೂ ನೀವು ಮೆಡಿಸಿನ್ ಅಲ್ಲಿ ಇರಬೇಕು? ಮೆಡಿಸಿನ್ ಹಾಕ್ತಾ ಇರಬೇಕು, ಆಮೇಲೆ ನೋಡ್ತೀವಿ ಅಂತಾರೆ. ಹೋದಾಗೆಲ್ಲ ಮೆಡಿಸಿನ್ ಕೊಟ್ಟಿ ಕಳಿಸ್ತಾ ಅದೇ ಸರ್. ಸರ್, ನಿಮಗೆ ಇದುವರೆಗೂ ಗೌರ್ಮೆಂಟ್ ಕಡೆಯಿಂದ ಅಥವಾ ಏನಿಲ್ಲ, ಪೆನ್ಷನ್ ಬರುತ್ತೆ ತಿಂಗಳಿಗೆ 2,000 ರೂಪಾಯಿ. ಈಗ ಒಂದು 6 ತಿಂಗಳಾಯ್ತು. 6 ತಿಂಗಳಿಂದ ಪೆನ್ಷನ್ ಬರುತ್ತೆ, ಮಾಡಿಸ್ಕೊಂಡಿದ್ವಿ. ಅದು ಬಿಟ್ರೆ ಏನಿಲ್ಲ. ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ ಸರ್? ನನ್ಗೆ 2 ಹೆಣ್ಮಕ್ಳು. ಇವರು ಮತ್ತೆ ಇನ್ನೊಂದು ಹುಡುಗಿ ಆಯ್ತು, ಚೆನ್ನಾಗೈತೆ ಹುಡುಗಿ. ಇವ್ರು ಫಸ್ಟ್ನೇ ಮಗುನೇ? ಫಸ್ಟ್ನೇ ಮಗು. ನೋಡಿ ಸರ್, ನಮ್ಮ ವೀಕ್ಷಕರು ಇದ್ದಾರೆ. ನಮ್ಮ ವಾಹಿನಿ ಮುಖಾಂತರ ನೀವೇನೋ ಸಹಾಯ ಮಾಡಿದ್ರೆ ಕೇಳ್ಕೊಳ್ಳಿ. ಹೇಳಿ ಸರ್, ಹೇಳಿ, ಕೇಳ್ಕೊಳ್ಳಿ. ಏನಾದ್ರು ಹೇಳ್ಬೇಕನ್ಸಿದ್ರೆ ಹೇಳಿ. ಸಹಾಯನ ಮಾಡ್ಬೇಕು ಸರ್, ಏನೋ ಸ್ವಲ್ಪ ಹುಡುಗಿಗೆ. ನಾನು ಅಲ್ಲಿ ತೋರಿಸ್ತೀನಿ, ಒಬ್ಬನೇ ಮಾಡಬೇಕು, ಅದಕ್ಕೋಸ್ಕರ ಸರ್. ನೋಡಿ, ಅವರು ಸ್ವಲ್ಪ ಬಡ ಕುಟುಂಬದಿಂದ ಬಂದಿರೋರು. ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ರಿಪೋರ್ಟ್ ಐತೆ ಇಲ್ಲಿ ಮಾಡಿದ್ದು. ನೋಡಿ, ರಿಪೋರ್ಟ್ ತೋರಿಸಿ ಸರ್. ಅದು MRI ಮಾಡಿದೆಲ್ಲ ಸ್ಕ್ಯಾನಿಂಗ್ ಐತೆ. ಓಕೆ, ಕೊಡಿ. ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ದಾರೆ. ರೀಸೆಂಟ್ ಆಗಿ ಇದು ನಿಮಾನ್ಸ್ ಬೆಂಗಳೂರು ನಿಮಾನ್ಸಲ್ಲೂ ಕೂಡ ಕಲಬುರಗಿಯಲ್ಲಿ ಮಾಡಿಸಿದ್ದು. ಅವ್ರು ಮೂಲತಃ ಕಲಬುರಗಿ ಅವರು. ಬೆಂಗಳೂರಲ್ಲಿ ನಿಮಾನ್ಸಲ್ಲೂ ಕೂಡ ಮಗುವಿನ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಹಲವಾರು ಕಡೆ ಇದೇ ರೀತಿ ಹಲವಾರು ವೈದ್ಯರ ಹತ್ರ ಹಾಸ್ಪಿಟ್ಲ್ಗಳಲ್ಲಿ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ತೋರಿಸ್ತಾರೆ. ಅವರೆಲ್ಲರೂ ಹೇಳೋದು ಹೋದಾಗೆಲ್ಲ ಮೆಡಿಸಿನ್ ಕೊಟ್ಬಿಟ್ಟು ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕರೆಕ್ಟ್ ಆಗಿರೋ ಚಿಕಿತ್ಸೆ ಮಗುಗೆ ಎಲ್ಲೂ ಸಿಕ್ಕಿಲ್ಲ ಅಂತ ನನ್ನ ಪ್ರಕಾರ ನಾವು ಭಾವಿಸ್ತಾ ಇರೋದು ಸರ್.
ಸೊ ನೋಡಿ, ಕೊನೆಯದಾಗಿ ವೀಕ್ಷಕರೇ, ಅವರ ಪರವಾಗಿ, ನನ್ನ ಪರವಾಗಿ, ಮುಖ್ಯವಾಗಿ ನಮ್ಮ ವಾಹಿನಿಯ ಪರವಾಗಿ ಈ ಒಂದು ಪುಟ್ಟ ಮಗುಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಹಸ್ತ ಸಿಕ್ಕರೆ ತುಂಬ ಒಳ್ಳೆಯದಾಗುತ್ತೆ. ಆ ಮಗು ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ನೋಡಿ, ನೀವು ಮಾಡೋವಂಥ ಒಂದು ಪುಣ್ಯದ ಕೆಲಸ ನಾಳೆ ದಿನ ನಿಮ್ಮ ಮಕ್ಕಳಿಗೂ ಅಥವಾ ನಿಮ್ಮ ಮುಂದೆ ಬರೋಂಥ ಪೀಳಿಗೆಗೆ ಆ ಒಂದು ಪುಣ್ಯದ ಕೆಲಸ ಅವರಿಗೂ ಕೂಡ ಪರಿವರ್ತನೆ ಆಗುತ್ತೆ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್, ಒಳ್ಳೆಯದಾಗಲಿ ಎಲ್ಲರಿಗೂ. ಅದು ನಿಮ್ಗೇನೋ ಸಹಾಯ ಮಾಡಬೇಕು ಅನ್ಸಿದ್ರೆ ಕೆಳಗಡೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.